ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕಾಗಿ ಹೇಳ್ತಿರೋದು, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇವತ್ತು ಡೈರೆಕ್ಟಾಗಿ ವಿಡಿಯೋಗೆ ಹೋಗ್ಬಿಡೋಣ. ಫ್ರೆಶ್ ಪ್ರಿನ್ಸ್ ಅವರು ಒಂದು ಒಳ್ಳೆ ರೋಲ್ಗೆ ಕಾಲ್ ಮಾಡಿದ್ದಾರೆ. ಸೊ ಅದೇನು ಅಂದರೆ ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಲೆವೆಲ್ 1 ಅಂತ. ಸೊ ಪ್ಲೀಸ್ ಈಗಲೇ ಹೋಗಿ ಅಪ್ಲೈ ಮಾಡಿ. ನಮ್ಮ ವಿಡಿಯೋ ಮೇಲೆ ಕಮೆಂಟ್, ಲೈಕ್, ಶೇರ್ ಎಲ್ಲ ಮಾಡಿ. ನಾವು ನಿಮಗೆ ಈ ವಿಡಿಯೋ ಲಿಂಕ್ನ ಇವತ್ತೇ ಕಳಿಸ್ತೀವಿ. ಈ ಕಂಪ್ನಿಲಿ ನೀವು ಏನು ಮಾಡ್ತೀರಾ ಅಂತ ಅಂದರೆ, ಕ್ಲೋಸಿಂಗ್ ಇನ್ಬೌಂಡ್ ಕಾಲ್ಸ್ ಅಂದರೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡಬೇಕು ಆ ಕಡೆಯಿಂದ ಬರೋ ಕ್ಲೈಂಟ್ಸಿಂದ ಕಾಲ್ಸ್ನ, ಮತ್ತು ಗ್ರೋಯಿಂಗ್ ಎಕ್ಸಿಸ್ಟೆಂಟ್ ಅಕೌಂಟ್. ಒಂದು ಅಕೌಂಟ್ನ ನೀವು ಹೆಂಗೆ ತಗೊಂಡು ಹೋಗ್ತೀರಾ, ಹೆಂಗೆ ಬೆಳೆಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಇನ್ಸೆಂಟಿವ್ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಪ್ರೊವೈಡಿಂಗ್ ಅನ್ ಎಕ್ಸೆಪ್ಷನಲ್ ಕ್ಲೈಂಟ್ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಕಮ್ಯುನಿಕೇಷನ್ ಬಿಲ್ಡ್ ಮಾಡಿ ಅವ್ರ ಜೊತೆ ಹೆಂಗೆ ನೀವು ಬಾಂಡ್ ಬೆಳೆಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕಂಪ್ಲೀಟಾಗಿ ಬಿಲ್ಡ್ ಆಗಿರುತ್ತೆ. ಟೇಕಿಂಗ್ ಓನರ್ಶಿಪ್ ಆಫ್ ಯುವರ್ ಪೈಪ್ಲೈನ್ ಅಂದರೆ ನಿಮಗೆ ಒಂದು ಲೀಡ್ಸ್ ಕೊಟ್ಟಿರ್ತಾರೆ, ಆ ಲೀಡ್ಸ್ ಜೊತೆ ನೀವು ಹೆಂಗೆ ಮಾತಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಸೊ ಈಗಲೇ ನಿಮ್ಮ ಇಂಗ್ಲೀಷ್ ಸ್ಕಿಲ್ಸ್ ಮೇಲೆ ಒಂದು ಸ್ವಲ್ಪನಾದರೂ ವರ್ಕ್ ಮಾಡಿ, ಸೊ ದಟ್ ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಪ್ಕಮಿಂಗ್ ಜಾಬ್ಸಲ್ಲಿ. ಫ್ರೆಶ್ ಪ್ರಿನ್ಸ್ ಅವರು ಏನು ಆಫರ್ ಮಾಡ್ತಾ ಇದ್ದಾರೆ ನಿಮಗೆ ಅಂದರೆ, ಒಂದು ಒಳ್ಳೆ ಪೇ ಆಫರ್ ಮಾಡ್ತಾ ಇದ್ದಾರೆ. ನಾವು ಈ ವಿಡಿಯೋದಲ್ಲಿ ಆ ಪೇನ ಹೇಳೋಕ್ಕಾಗಲ್ಲ, ಬಟ್ ವರುಣ್ ಇಲ್ಲೆಲ್ಲ ಆಗ್ತಾ ಇರ್ತಾನೆ, ಅದ್ರ ಬಗ್ಗೆ ಕ್ಲೀನಾಗಿ ಡಿಸ್ಕ್ರಿಪ್ಷನ್ ಹಾಕಿರ್ತಾನೆ. ಪ್ಲೀಸ್ ಅದನ್ನೆಲ್ಲ ಓದ್ಬಿಟ್ಟು ಗೂಗಲಲ್ಲಿ, ಲಿಂಕ್ಡ್ಇನ್ನಲ್ಲಿ ಇನ್ನೊಂದ್ಸಲಿ ರೆಫರ್ ಮಾಡಿಬಿಟ್ಟೆ ಅಪ್ಲೈ ಮಾಡಿ. ನಮ್ಮನ್ನು ಸ್ವಲ್ಪ ನಂಬಿ, ಬಟ್ ನೀವು ಡಬಲ್ ವೆರಿಫೈ ಮಾಡಿಬಿಟ್ಟೆ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಏನು ಅಂದರೆ ನೈಟ್ ಅಲೋಯನ್ಸ್. ಯಾಕಂದರೆ ಇದು ಒಂದು ಫಾರಿನ್ ಕಂಪ್ನಿ. ಈ ಕಂಪ್ನಿನ ಆಗಲೇ 3 or 4 ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನೈಟ್ ಅಲೋಯನ್ಸ್ ಕೂಡ ತುಂಬ ಚೆನ್ನಾಗಿನೇ ಕೊಡ್ತಾರೆ. ಇದೊಂದು 4.5 ರೇಟಿಂಗ್ ಇರೋ ಕಂಪ್ನಿ ಇದು, ಗೂಗಲಲ್ಲಿದೆ. ಪ್ಲೀಸ್ ಹೋಗಿ ನೀವೇ ನೋಡಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಲಿಂಕ್ಡ್ಇನ್ನ ಹೆಂಗೆ ಇನ್ಸ್ಟಾಲ್ ಮಾಡಿಬಿಟ್ಟು ಹೆಂಗೆ ಪ್ರೊಫೈಲ್ನ ಬಿಲ್ಡ್ ಮಾಡೋದಂತ. ಸೊ ಈ ಜಾಬ್ ಇರೋದು ಲಿಂಕ್ಡ್ಇನ್ನಲ್ಲೇ. ಪ್ರೊಫೈಲ್ನ ನೀವೇನಾದ್ರೂ ಕ್ರಿಯೇಟ್ ಮಾಡಿದ್ರೆ ವಿತಿನ್ 1 ಸೆಕೆಂಡಲ್ಲಿ ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಒಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ ಅಂತ CV ಅಪ್ಡೇಟ್ ಮಾಡಿ, ಅಷ್ಟನ್ನೇ ಸಾಕು. ಸೊ ಮೆಂಬರ್ಶಿಪ್ಪಿಗೆ ಹೆಂಗೆ ಲಾಗಿನ್ ಆಗೋದಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಮೆಂಬರ್ಶಿಪ್ಪಿಗೆ ಲಾಗಿನ್ ಆಗೋದೇನಂದ್ರೆ, ಆಂಡ್ರಾಯ್ಡಲ್ಲಿ ತುಂಬಾ ಈಸಿಯಾಗಿದೆ. ಫೋನ್ಪೇ, ಜಿಪೇ ಯಾವುದಾದ್ರೂ ಯೂಸ್ ಮಾಡ್ಬೋದು. ಮತ್ತು ಐಫೋನಲ್ಲಿ ಏನಂದರೆ ನಿಮ್ಮದು ಆಟೋಮೆಟಿಕ್ ಆಗಿ ನಿಮ್ದು ಆ್ಯಪಲ್ ಅಕೌಂಟಿಂದನೇ ಕಟ್ ಆಗಿಬಿಡುತ್ತೆ. ಸೊ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ನೀವು ನನ್ನ ಪ್ರೊಫೈಲ್ನ ನೀವೇನಾದರೂ ಓಪನ್ ಮಾಡಿದ್ರೆ ರೈಟ್ ಸೈಡ್ ಮೇಲ್ಗಡೆ ನಿಮಗೆ ಜಾಯಿನ್ ಅಂತ ಇರುತ್ತೆ, ಡೈಮಂಡ್ ಮೆಂಬರ್ಶಿಪ್ ತೊಗೊಂಡ್ಬಿಟ್ಟು. ಸೊ ಈಗಲೂ ಹೋಗ್ಬಿಟ್ಟು ಪೇಮೆಂಟ್ ಮಾಡಿ ನಮ್ಮ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗಿ. ತುಂಬ ಜನಕ್ಕೆ ಕೆಲಸ ಸಿಕ್ಕಿದೆ, ನಾನು ನಿಮಗೆ ರೈಟ್ ಸೈಡಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ. ಸೊ ಈಗಲೂ ಹೋಗ್ಬಿಟ್ಟು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ 8 AM ಇಂದ 5 PM ತನಕ ವರ್ಕ್ ಇರುತ್ತೆ. ಸೊ ನಿಮಗೆ ನೈಟ್ ಶಿಫ್ಟ್ ಮಾಡ್ತೀರಾ, ಯಾಕಂದರೆ ತುಂಬ ವರ್ಕ್ ಮಾಡಿದ್ರೆ ನಿಮಗೆ ನೈಟ್ ಅಲೋಯನ್ಸ್ ಕೂಡ ಕೊಡ್ತಾರೆ. ಸೊ ಅದರಲ್ಲಿ ಹೆಂಗೆ ಅಂದರೆ 6:30 PM ಇಂದ ಬೆಳಿಗ್ಗೆ 3:30 AM ತನಕ ಇರುತ್ತೆ. ಸೊ ಪ್ಲೀಸ್ ಥಿಂಕ್ ಮಾಡಿಬಿಟ್ಟು ಅವ್ರ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿಬಿಟ್ಟು ಅದಾದಮೇಲೆ ನೀವು ಅಪ್ಲೈ ಮಾಡಿ. ನನಗನ್ನಿಸ್ದಂಗೆ ನೀವು ನಾವು ಹೇಳೋ ಪ್ರೋಟೋಕಾಲ್ಸ್ನ ಕ್ಲೀನಾಗಿ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವು CV ಕೂಡ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಗೆ ವಿಡಿಯೋ ಮಾಡಿದ್ದೀವಿ, ಪ್ಲೀಸ್ ಹೋಗಿ ಅದನ್ನು ನೋಡಿ. ನಾವೆಲ್ಲ ಇಷ್ಟೊಂದು ಟೈಮ್ ಹಾಕ್ಬಿಟ್ಟು ನಿಮ್ಮ ಮುಂದೆ ಈ ಜಾಬ್ನ ತರ್ತಿದ್ದೀವಿ ಅಂದರೆ ತುಂಬಾ ಟೈಮ್ ಹಾಕಿರ್ತೀವಿ. ಸೊ ತುಂಬಾ ಎಫರ್ಟ್ಸ್ ಇರುತ್ತೆ, ನಿಮ್ಮ ಕಡೆಯಿಂದ ಅಷ್ಟೇ ಎಫರ್ಟ್ಸ್ನ ನಾವು ಕೂಡ ಬಯಸ್ತೀವಿ. ಸೊ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ನಮಗೆ ತುಂಬಾ ಮೋಟಿವೇಶನ್ ಆಗಿರುತ್ತೆ ಅಪ್ಕಮಿಂಗ್ ವೀಡಿಯೋಸ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಕೊನೆವರೆಗೂ ನೋಡಿ. ನಾನು ಕಂಪ್ಲೀಟಾಗಿ ಹೆಂಗೆ ಲಿಂಕ್ಡ್ಇನ್ನ ಪ್ರೊಫೈಲಲ್ಲಿ ಕ್ರಿಯೇಟ್ ಮಾಡಿ ಈ ಜಾಬಿಗೆ ಹೆಂಗೆ ಅಪ್ಲೈ ಮಾಡೋದಂತ ನಿಮಗೆ ತೋರಿಸ್ತೀನಿ. ನೀವು ತುಂಬ ಜನ ನನಗೆ DM ಮಾಡ್ತಾ ಇದ್ರಿ, ಹೆಂಗೆ ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಲಿಂಕ್ಡ್ಇನ್ನಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲಿಂದ ನಿಮಗೆ ಹೇಳ್ತೀನಿ ಹಳೆ ಕಂಪ್ನಿ ಅಂದರೆ ಫ್ರೆಶ್ ಪ್ರಿನ್ಸಿಂಗ್ ಹೆಂಗೆ ಅಪ್ಲೈ ಮಾಡೋದಂತ. ಸೊ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಫುಲ್ ನೇಮ್ ಮತ್ತು ನಿಮ್ಮ ಮೇಲ್ ID ನೀಟಾಗಿ ಕೊಟ್ಟರೆ ಈ ಪೇಜಿಗೆ ಕರ್ಕೊಂಬರುತ್ತೆ. ಅಂದರೆ ಲಿಂಕ್ಡ್ಇನ್ ಅಂತ ಗೂಗಲಲ್ಲಿ ಹೊಡೀರಿ, ಬಂದ್ಬಿಡುತ್ತಿಲ್ಲ ಅಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರಿ ಮೊಬೈಲಲ್ಲಿ. ಸೊ ನಾನು ನಿಮಗೆ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿ ಲಿಂಕ್ಡ್ಇನ್ ಅಂತ. ಅದಾದಮೇಲಿಂದ ಅದನ್ನೆಲ್ಲ ಕೊಡ್ತಾರೆ. ನೀವು ಅದನ್ನು ನೀಟಾಗಿ ಹಾಕಿ, ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಎಲ್ಲಿರೋದು, ಪ್ರೀವಿಯಸ್ಲಿ ವರ್ಕ್ ಮಾಡಿದರೆ ಹಾಕಿ. ನಾನು ಇನ್ಫೋಸಿಸಲ್ಲಿ ಪ್ರೀವಿಯಸ್ ಆಗಿ ವರ್ಕ್ ಮಾಡಿದ್ದೀನಿ, ಅದಕ್ಕೆ ಹಾಕಿದ್ದೀನಿ. ಇನ್ ಕೇಸ್ ನೀವೇನಾದರೂ ವರ್ಕ್ ಮಾಡಿಲ್ಲ ಅಂದರೆ ಅಲ್ಲೇ ಇದೆ, ಐ ಆಮ್ ಜಸ್ಟ್ ಎ ಸ್ಟೂಡೆಂಟ್ ಅಂತ ಹಾಕಿ ಡೈರೆಕ್ಟಾಗಿ ನೀವು ಮುಂದಕ್ಕೆ ಹೋಗ್ಬೋದು. ಮತ್ತು ಆಪರ್ಚುನಿಟಿ ಏನೇನು ಬೇಕು ಅಂತೆಲ್ಲ ಕೇಳ್ತಿದೆ. ಎಸ್, ಐ ಆಮ್ ಆ್ಯಕ್ಟಿವ್ಲಿ ಲುಕ್ಕಿಂಗ್ ಅಂತಲೇ ಕೊಡಿ. ಆ್ಯಕ್ಟಿವ್ ಅಂದರೆ ರೆಗ್ಯುಲರಾಗಿ ನೋಡ್ತಾ ಇದ್ದೀನಿ ಅಂತ. ಓಕೆ, ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟು ಸೊ ಇದೇನಂದರೆ, ಇದು ಒಂದು ನಿಮ್ಮ ಬಯೋಡೇಟಾ ಇದ್ದಂಗೆ. ವಿತಿನ್ 1 ಸೆಕೆಂಡಲ್ಲಿ ಕಂಪ್ಲೀಟ್ ರೆಸ್ಯೂಮ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ಅಪ್ಕಮಿಂಗ್ ಏನೇ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಇಲ್ಲಾಂದರೆ ಫುಲ್ ಟೈಮ್, ಪಾರ್ಟ್ ಟೈಮ್ ಏನೇ ಜಾಬ್ ಇದ್ದರೂ ವಿತಿನ್ 1 ಸೆಕೆಂಡಲ್ಲಿ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ವಿಚ್ ಕೆರಿಯರ್ ಪಾತ್ ಇಂಟ್ರೆಸ್ಟೆಡ್ ಯು ಆರ್ ಇನ್ ದ ಮೋಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಕೊಡಿ. ಸೇಲ್ಸ್ ಆಗಿರ್ಬೋದು, ಮಾರ್ಕೆಟಿಂಗು, ಸಾಫ್ಟ್ವೇರ್ ಇಂಜಿನಿಯರು, ಏನಾದರೂ. ಮತ್ತು ಜಾಬ್ ಲೊಕೇಶನ್ ಎಲ್ಲಿ ಬೇಕು ನಿಮಗೆ, ಪುಣೆ ಮತ್ತು ಡೆಲ್ಲಿ, ಅಹಮದಾಬಾದ್, ಬೆಂಗಳೂರು, ಏನಾದರೂ ನಿಮ್ಮಿಷ್ಟ. ಸೊ ನೆಕ್ಸ್ಟು ಸೆಟಪ್ ಯುವರ್ ಜಾಬ್ ನೋಟಿಫಿಕೇಷನ್ಸ್ ಅಂತ ಕೇಳ್ತಿದ್ದೆ. ಎಸ್, ಆ್ಯಕ್ಟಿವ್ ಅಂತ ಕೊಟ್ಟು ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಕಂಪ್ಲೀಟಾಗಿ ಒಂದು ಇದನ್ನೇ ಕ್ರಿಯೇಟ್ ಆಯಿತು, ನಿಮ್ಮದು ಪ್ರೊಫೈಲೇ ಕ್ರಿಯೇಟ್ ಆಯಿತು. ಅದಾದಮೇಲಿಂದ ನಾನು ನಿಮಗೆ 60% ತೋರಿಸಿದ್ದೀನಿ. 40% ಬಂದುಬಿಟ್ಟು ನೀವು ಹೋಗಿ ಅಲ್ಲೇ ಕಂಪ್ಲೀಟಾಗಿ ನೀವು ಹೋಗ್ಬಿಟ್ಟು ರೆಸ್ಯೂಮ್ನ ಅಪ್ಲೋಡ್ ಮಾಡಿ.
ಪ್ರತಿಯೊಂದು ಹಾಕಿದ್ರೆ ನಿಮ್ಗೆ ವಿತಿನ್ 1 ಸೆಕೆಂಡಿಗೆ ರೆಡಿ ಆಗುತ್ತೆ ನಿಮ್ಮ ಕಂಪ್ಲೀಟ್ ಪ್ರೊಫೈಲ್. ಸೊ ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಆಫ್ ಆಲ್ ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳಿ ರೆಸ್ಯೂಮ್ನ. ಸೊ ನೆಕ್ಸ್ಟ್ ನಾನು ನಿಮಗೆ ಕಳ್ಸೋ ಲಿಂಕ್ ಬಂದು ಇದು. ಸೊ ಇದು ಬಂದು ಫ್ರೆಶ್ ಪ್ರಿಂಟ್ಸಿಂದು, ನೀಟಾಗಿ ನೆನಪಿರಲಿ. ಪ್ರಿಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಚೆನ್ನಾಗಿ ಕಂಪ್ಲೀಟಾಗಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇನ್ ದ ಬಿಗಿನಿಂಗ್. ಸೊ ಇದೇನಂದರೆ ಒಂದು ಬ್ರೀಫಿಂಗ್ ಕೊಡ್ತೀನಿ ನಾನು ನಿಮಗೆ. ಫ್ರೆಶ್ ಪ್ರಿಂಟ್ಸ್ ಬಂದುಬಿಟ್ಟು ಒಂದು ದೊಡ್ಡ $1 ಮಿಲಿಯನ್ ಕಂಪ್ನಿ ಆಗಿರುತ್ತೆ. ಸೊ ಇಟ್ ಈಸ್ ವೆರಿ ಟ್ರಸ್ಟ್ ವರ್ತಿ. ಪ್ರತಿಯೊಂದು ಗೂಗಲಲ್ಲಿ ರಿವ್ಯೂಸ್ ಎಲ್ಲನೂ ಚೆಕ್ ಮಾಡ್ಬೋದು ನೀವು. ಒಂದು ಒಳ್ಳೆ ಲೆಜಿಟಿಮೇಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಮತ್ತು $100 ಮಿಲಿಯನ್ ಕಂಪ್ನಿ ಇಟ್ ಈಸ್ ಇನ್. ಸೊ ರೈಟ್ ನಾವು ಅದರಲ್ಲಿ ಏನೇನಿದೆ ಅಂದರೆ 60% ವಿ ಹ್ಯಾವ್ ಗ್ರೋನ್ ಓವರ್ 60% ಇಂದ ಲಾಸ್ಟ್ ಡೆಕೆಡ್, ಅಂದರೆ 10 ವರ್ಷದಲ್ಲಿ 60% ಗ್ರೋತ್ ತೋರಿಸಿದ್ದಾರೆ ಅವರು. ತುಂಬಾ ಇನ್ಕಮ್ ಜನ್ರೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಜೆನ್ಯೂನ್. ಇದೊಂದು ಡಾಕ್ಯುಮೆಂಟ್ ಇದು. ಸೊ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಅವರು ರಿವರ್ಟ್ ಬ್ಯಾಕ್ ಮಾಡ್ತಾರೆ. ಮತ್ತು ಒಂದು ಒಳ್ಳೆ ಇಂಗ್ಲೀಷ್ ಬರಬೇಕಷ್ಟೇ ಅಲ್ಲ. ಅವ್ರು ಹೇಳ್ತಿದ್ದಾರೆ ನೋಡಿ, ಕ್ಲೋಸಿಂಗ್ ಇನ್ ಬೌಂಡ್ ಕಾಲ್ಸ್ ಅಂದರೆ ಒಂದು ಲೀಡ್ಸ್ ಕೊಟ್ಟಿರ್ತಾರೆ, ನೀವು ಅವ್ರ ಜೊತೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡಬೇಕಷ್ಟೇ. ಇಟ್ ಈಸ್ ವೆರಿ ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು. ಮತ್ತು ನೀವು 10th 12th ಪಾಸ್ ಮಾಡಿದರೆ ಅಷ್ಟೇ ಸಾಕು ಈ ಜಾಬ್ಗೆ. ಬಟ್ ನಿಮ್ಮ ಇಂಗ್ಲೀಷ್ ತುಂಬಾ ಚೆನ್ನಾಗಿರಬೇಕು, ಅದು ತಲೆಯಲ್ಲಿರಲಿ. ಮತ್ತು ನಿಮ್ಮ ರೆಸ್ಯೂಮ್ ತುಂಬ ಚೆನ್ನಾಗಿರಬೇಕು. ರೀಕನ್ಸ್ಟ್ರಕ್ಟ್ ಮಾಡಿ ರೆಸ್ಯೂಮ್ನ ಅಪ್ಡೇಟ್ ಮಾಡಿ, ನಾನು ಗ್ಯಾರಂಟಿ ಡೆಫಿನೆಟ್ಲಿ ಸಿಗುತ್ತೆ. ಬಟ್ ಏನಂದರೆ ನಿಮ್ಮದು ರೆಸ್ಯೂಮ್ ಹಂಗಿರಬೇಕು. ಯುವರ್ ರೆಸ್ಯೂಮ್ ಶುಡ್ ಕಂಟೈನ್ ದೋಸ್ ಕೈಂಡ್ ಆಫ್ ಕ್ವಾಲಿಟೀಸ್ ವಿಚ್ ದೇ ಹ್ಯಾವ್ ಮೆನ್ಷನ್ಡ್ ಇನ್ ದಿಸ್ ರೈಟ್ ನಾವು. ನೋಡಿ ಅಲ್ಲಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ನಿಮ್ಮ ರೆಸ್ಯೂಮಲ್ಲಿ ಇರಬೇಕು. ಎ ಪ್ರೋ ಆ್ಯಕ್ಟಿವ್ ಗೋಲ್ ಓರಿಯೆಂಟೆಡ್ ಮೈಂಡ್ಸೆಟ್ ಅಂದರೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಪರ್ಸನ್ ಅಂತ ನಿಮ್ಮ ರೆಸ್ಯೂಮಲ್ಲಿ ಇರಬೇಕು. ಸೊ ಇವೆರಡು ಮ್ಯಾಚ್ ಆದಾಗಲೇ ನಿಮಗೆ ಕಂಪ್ನಿಯಲ್ಲಿ ಕೆಲಸ ಸಿಗೋದು. ಇಲ್ಲ ಅಂದರೆ ಕೆಲಸ ಸಿಗಲ್ಲ. ಸೊ ಈಗಲೂ ಹೋಗ್ಬಿಟ್ಟು ರೆಸ್ಯೂಮ್ ಅಪ್ಲೋಡ್ ಮಾಡಿಬಿಟ್ಟು ಅದಾದಮೇಲಿಂದ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಡೆಫಿನೆಟ್ಲಿ ಸಿಗುತ್ತೆ. ಸೊ ಇದೇ ಥರ ಹೋಗ್ಬಿಟ್ಟು ಚೆಕ್ ಮಾಡಿ. ನೈಟ್ ಶಿಫ್ಟ್ ಅಲೋವೆನ್ಸ್ ಇದೆ. ಅಲ್ಲಿ ನೋಡಿ ಎಷ್ಟು ಡಾಲರ್ಸ್ ಪೇ ಮಾಡ್ತಿದ್ದಾರೆ ನಿಮಗೆ ಮಂತ್ಲಿ ನಿಮ್ಮ ಕೆಲಸಕ್ಕೆ ಅಂತ ಅಲ್ಲೇ ನೋಡಿ ನೀವು. ಸೊ $1 96.6 ರುಪೀಸ್, 96.3 ರುಪೀಸ್ ಇದೆ. ಸೊ ಅದನ್ನು ಇಂಟು 700 ಮಾಡಿ ನಿಮಗೆ ಬಂದುಬಿಡುತ್ತೆ. ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇದರಲ್ಲಿ, ಯಾಕಂದರೆ ವೀಡಿಯೋನ ರೆಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ಹೋಗ್ಬಿಟ್ಟು ನೀಟಾಗಿ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಅಪ್ಲೈ ಮಾಡಿ. ಮತ್ತು ಲೊಕೇಶನ್ ಬಂದುಬಿಟ್ಟು ನೀವು ಎಲ್ಲಿಂದ ಬೇಕಾದ್ರೂ ವರ್ಕ್ ಮಾಡ್ಬೋದು. 6:30 PM ಇಂದ 3:30 AM ತನಕ. ಸೊ ಇಟ್ ಈಸ್ ಅ ನೈಟ್ ಶಿಫ್ಟ್ ಜಾಬ್ ವಿಚ್ 8 hours ಇಲ್ಲ 8 to 9 hours ಇದೆ. ಸೊ ನಿಮ್ಮ ಮೇಲ್ ಐ ಡಿ ಹಾಕಿ ಮತ್ತು ನಿಮ್ಮ ಫುಲ್ ಹೆಸರು ಹಾಕಿ ಪ್ರತಿಯೊಂದು ನೀಟಾಗಿ ಓದಿ. ಸುಮ್ಮನೆ ನಾನು ಹೇಳ್ದೆ ಅಂತ ಬ್ಲೈಂಡಾಗಿ ಹಾಕೋಕೆ ಹೋಗ್ಬೇಡಿ. ನಿಮಗೆ ಇಂಟ್ರೆಸ್ಟ್ ಇರಬೇಕು. ಮತ್ತು ನೀವು ಕೆಲಸ ಮಾಡೋದಕ್ಕೆ ಅವರು ಅಷ್ಟೇ ಕೆಲಸ ಕೊಡ್ತಿರ್ತಾರೆ, ಯಾಕಂದರೆ ನಿಮ್ಗೆ ತುಂಬಾ ಜಾಸ್ತಿ ಪೇ ಮಾಡ್ತಿದ್ದಾರೆ ಅವರು. ಸೊ ಈಗಲೂ ಹೋಗ್ಬಿಟ್ಟು ಇದನ್ನೆಲ್ಲ ನಾನು ಹೇಳಿ ಸ್ಟೆಪ್ಸ್ನ ನೀಟಾಗಿ ಫಾಲೋ ಮಾಡಿ. ಇನ್ನೊಂದು ನೀಟಾಗಿ ಕೇಳಿಸ್ಕೊಡಿ. ಅಲ್ಲಿ ಕೇಳ್ತಾ ಇದ್ದಾರೆ ಯಾವ ಕಾಲೇಜಲ್ಲಿ ಓದಿದ್ರಾ, ಇಲ್ಲಾಂದರೆ ಫಸ್ಟ್ ಆಫ್ ಆಲ್ ರೆಸ್ಯೂಮ್ ಅಪ್ಡೇಟ್ ಮಾಡಿರಿ ಗೂಗಲ್ ಡ್ರೈವಿಂದ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಮ ರೆಸ್ಯೂಮ್ನ ಗೂಗಲ್ ಡ್ರೈವಿಗೆ ಹಾಕಬೇಕು. ಗೂಗಲ್ ಡ್ರೈವಿಗೆ ಹಾಕಿ ಅಲ್ಲೊಂದು ಆಪ್ಷನ್, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಬರುತ್ತೆ, ಏನಂದರೆ ಎವ್ರಿ ಒನ್ ಕನ್ ಆ್ಯಕ್ಸಿಸ್ ದಿಸ್ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡ್ಬೇಕು ನೀವು. ಫಸ್ಟ್ ಆಫ್ ಆಲ್ ಆ ಪಾತು ಇಲ್ಲ URL ಏನಿರುತ್ತೋ ಅದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನೀವು ಪೇಸ್ಟ್ ಮಾಡಿದ್ರೆ ಅವ್ರು ಯಾರು ಬೇಕಾದರೂ ಆ ಗೂಗಲ್ ಡ್ರೈವ್ನ ಅಂದರೆ ಡೇಟಾಬೇಸಲ್ಲಿ ಇರುತ್ತೆ ಅದನ್ನು ಸೇವ್ ಮಾಡ್ಕೋಬೋದು ಅವರು. ಸೊ ಹೋಗ್ಬಿಟ್ಟು ಪೇಸ್ಟ್ ಮಾಡಿ ವಿತಿನ್ 1 ಸೆಕೆಂಡ್ ಆರಾಮಾಗಿ ಲೈಕ್ ಒಂದು 5 minutesಲ್ಲಿ ಅಪ್ಲೋಡ್ ಮಾಡ್ಬೋದು ನೀವು. ನನ್ನ ಕಾಲೇಜ್ ಬಂದು ದಯಾನಂದ ಸಾಗರ್. ಸೊ ನಾನು ದಯಾನಂದ ಸಾಗರ್ ಅಂತ ಹಾಕ್ತಾಯಿದ್ದೀನಿ. ಸೊ ನೀವು ನೀಟಾಗಿ ಹಾಕಿ ಅದೆಲ್ಲ ಕ್ರಾಸ್ ಚೆಕ್ ಮಾಡ್ತಾರೆ ನಿಮ್ಮ CV ಇಂದ 10th 12th ಮಾರ್ಕ್ಸ್ ಕಾರ್ಡಿಂದ. ಸೊ ಹಂಗೆ ನೀಟಾಗಿ ಕಾಲೇಜ್ದ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿ ಕೆಳಗೆ ಬಂದರೆ ನಿಮ್ಮ ಸೊ ಅಲ್ಲೇ ಹೇಳಿದ್ದಾರೆ ನೋಡಿ. ಅದಾದಮೇಲೆ ಕಾಲೇಜೆಲ್ಲ ಹಾಕಿರ್ತೀರ ಮತ್ತು ಒಂದು ವೀಡಿಯೋ ಮಾಡಬೇಕು 90 to 1 minute, ಅಂದರೆ ಮೋರ್ ದೆನ್ 1 minute to 1.5 minute ಒಳಗಿರಬೇಕು ಆ ವೀಡಿಯೋ. ಮತ್ತು ಆ ವೀಡಿಯೋನ ನೀವು ನೀಟಾಗಿ ರೆಕಾರ್ಡ್ ಮಾಡಿಬಿಟ್ಟು ಅಲ್ಲಿದೆ ನೋಡಿ ಲೆಂತ್ 90 seconds ಮ್ಯಾಕ್ಸಿಮಮ್ ಇರಬೇಕು, ಅದ್ರ ಒಳಗಿರಬೇಕು. ಕ್ಲಾರಿಟಿ ತುಂಬ ಚೆನ್ನಾಗಿರಬೇಕು, ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಚೆನ್ನಾಗಿರಬೇಕು, ಕ್ಲಾರಿಟಿ ಚೆನ್ನಾಗಿರಬೇಕು. ಮತ್ತು ನೀವು ಏನೇನು ಓದ್ತೀರಾ ಅಂದರೆ ಅವ್ರು ಏನೇನು ಹೇಳಿದ್ದಾರೆ ನೋಡಿ ಅಲ್ಲಿ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್. ಸೊ ನಿಮ್ಮ ಬಗ್ಗೆ ಹೇಳಬೇಕು. ಗೋ ಬಿಯಾಂಡ್ ಯುವರ್ ರೆಸ್ಯೂಮ್, ವಾಟ್ ಡ್ರೈವ್ಸ್ ಯು, ಅಂದರೆ ವಾಟ್ ಕೈಂಡ್ ಆಫ್ ಪರ್ಸನ್ ಯು ಆರ್ ಅಂತ ಹೇಳಬೇಕು. ಬಿಯಾಂಡ್ ಯುವರ್ ರೆಸ್ಯೂಮಲ್ಲಿ ಇರಬಾರ್ದು, ಅದು ಸಮಥಿಂಗ್ ಎಲ್ಸ್ ಆಗಿರಬೇಕು. ಸೊ ಸಮಥಿಂಗ್ ಡಿಫ್ರೆಂಟ್, ಟೆಲ್ ಅಬೌಟ್ ಯುವರ್ ಸೆಲ್ಫ್. ಸೊ ಫಸ್ಟ್ ಆಫ್ ಆಲ್ ವೀಡಿಯೋ ಮಾಡಿದ ತಕ್ಷಣ ಈ ವಿಡಿಯೋನ ಗೂಗಲ್ ಡ್ರೈವಿಗೆ ಅಪ್ಲೋಡ್ ಮಾಡಬೇಕು. ಗೂಗಲ್ ಡ್ರೈವಿಗೆ ಹೆಂಗೆ ಅಪ್ಲೋಡ್ ಮಾಡಿ ಅದರಿಂದ URL ಕಾಪಿ ಮಾಡಿಕೊಂಡು ಇದರಲ್ಲಿ ಪೇಸ್ಟ್ ಮಾಡಬೇಕು. ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೌ ಟು ಅಪ್ಲೋಡ್ ವೀಡಿಯೋಸ್ ಟು ಗೂಗಲ್ ಡ್ರೈವ್ ಆ್ಯಂಡ್ ಎಕ್ಸ್ಟ್ರಾಕ್ಟ್ ಇಟ್ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ನೋಡಿ ಯೂಟ್ಯೂಬಲ್ಲಿ ನೀಟಾಗಿ ಬರುತ್ತೆ. ಸೊ ಈ ಥರ ಹೋಗ್ಬಿಟ್ಟು ಮತ್ತು ಅದು ಎಲ್ಲರಿಂದನೇ ಆಕ್ಸೆಸಿಬಲ್ ಆಗಿರಬೇಕು, ಆ ಥರ ನೀವು ಮಾಡಬೇಕು. ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಥ್ಯಾಂಕ್ ಯು ಸೊ